ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ವಿರಾಮ ಆದ ಮೇಲೆ ಸಿಂಧೂ ನದಿಯಲ್ಲಿ ನೀರು ಹರಿದಿದೆ. ಆದರೆ ಅದು ಪಾಕಿಸ್ತಾನಕ್ಕೆ ಹೋಗಿಲ್ಲ. ಜೋರು ಮಳೆ ಬಂದಂಥ ಸಂದರ್ಭದಲ್ಲಿ ಒಂದೆರಡು ಸಲ ಹೋಗಿರ್ಬೋದು ಅಷ್ಟೇ. ನೀರು ಹರಿತಾ ಇರುತ್ತೆ. ಆದರೆ ಈ ಒಂದು ಯುದ್ಧ ವಿರಾಮ ಆದ ಮೇಲೆ ಹಲವು ರೀತಿಯ ಬೆಳವಣಿಗೆಗಳಾಗಿವೆ. ಒಂದು, ಚೀನಾದ ಒಟ್ಟಾರೆ ಶಸ್ತ್ರಾಸ್ತ್ರಗಳು ಏನಿವೆ ಅದನ್ನು ತಯಾರಿಸುವ ಕಂಪನಿಗಳು, ಅವರ ಆ ಕಂಪನಿಗಳ ಶೇರ್ ವ್ಯಾಲ್ಯೂ ಇಟ್ ಹ್ಯಾಸ್ ಕಮ್ ಡೌನ್ ಅಂತ. ಯಾಕೆಂದರೆ ಫಸ್ಟ್ ಟೈಮು ಚೀನಾದ ಶಸ್ತ್ರಾಸ್ತ್ರಗಳ ಪರೀಕ್ಷೆ ನಡೀತು. ಇದು ಫಸ್ಟ್ ಟೈಮ್. ಯಾಕಂದರೆ ಚೀನಾ ಇತ್ತೀಚಿನ ವರ್ಷಗಳಲ್ಲಿ ಒಂದು ಯುದ್ಧವನ್ನು ಮಾಡಿಲ್ಲ, ಎರಡು ಶಸ್ತ್ರಾಸ್ತ್ರಗಳನ್ನು ಯಾವಾಗ ಮಾಡ್ತೋ ಯಾವಾಗಲೂ ಒಂದು ಶಸ್ತ್ರಾಸ್ತ್ರಗಳನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಚೀನಾ ಟೆಸ್ಟನ್ನು ಕೂಡ ಮಾಡಿರಲಿಲ್ಲ. ಈ ಪಾಕಿಸ್ತಾನ ಮತ್ತು ಭಾರತದ ಈ ಸಂಘರ್ಷದಲ್ಲಿ ಅದು ಟೆಸ್ಟ್ ಆಯಿತು. ಟೆಸ್ಟ್ ಆದಮೇಲೆ ಭಾರತ ಉಪಯೋಗಿಸಿದ ಶಸ್ತ್ರಾಸ್ತ್ರಗಳಿಗೆ ಚೀನಾ ಶಸ್ತ್ರಾಸ್ತ್ರಗಳು, ಅದರಲ್ಲಿ ಏರ್ ಡಿಫೆನ್ಸ್ ಉಪಕರಣಗಳು ಎಲ್ಲ ಬರ್ತವೆ, ಅದು ಉತ್ತರ ಅಲ್ಲ ಅಂತ ಗೊತ್ತಾಯಿತು. ಇದಾದ ತಕ್ಷಣ ಮಾರುಕಟ್ಟೆಯಲ್ಲಿ ಕುಸಿದು ಹೋಯಿತು ಚೀನಾದ ಕಂಪನಿಗಳ ಶೇರ್ ವ್ಯಾಲ್ಯೂ. ಸೊ ಇದಾದಮೇಲೆ ಎಚ್ಚರಗೊಂಡು ಚೀನಾ ಬೇರೆ ರೀತಿ ಮಾತಾಡ್ತಾ ಇತ್ತು. ಇದು ಒಂದು ಪಾರ್ಟ್. ಹಾಗೆಯೇ ಟರ್ಕಿ ವಿಚಾರದಲ್ಲಿ ಸೊ ಭಾರತದ ಜನ ಸ್ವಯಂ ಪ್ರೇರಿತವಾಗಿ ಟರ್ಕಿಗೆ ಪ್ರವಾಸ ಕೈಗೊಳ್ಳೋದಿರುವ ತೀರ್ಮಾನ ತೆಗೆದುಕೊಂಡು, ಜಸ್ಟ್ ಲೈಕ್ ಇಟ್ಸ್ ಬಹಿಷ್ಕಾರ ಹಾಕದಂತೆ. ಇದು ಟರ್ಕಿಯ ಆರ್ಥಿಕತೆಯ ಮೇಲೆ ತೀವ್ರ ರೂಪದ ಪರಿಣಾಮ ಬೀರೋದು ನಿಜ. ಕಳೆದ ವರ್ಷ ಮೋಸ್ಟ್ಲಿ 2-3 ಲಕ್ಷ ಭಾರತೀಯರು ಟರ್ಕಿಗೆ ಹೋಗಿದ್ದರು. ಸೊ ಇದಾದಮೇಲೆ ಟರ್ಕಿ ಪ್ರವಾಸೋದ್ಯಮ ಇಲಾಖೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಭಾರತೀಯರಲ್ಲಿ ಮನವಿ ಮಾಡಿತು, ಹಾಗೆಲ್ಲ ಮಾಡಬೇಡಿ, ನಿಮ್ಮನ್ನು ತುಂಬ ಪ್ರೀತಿಯಿಂದ ನೋಡ್ಕೊತೀವಿ, ಇನ್ನೊಂದು ಮಾಡ್ತೀವಿ, ನೀವು ಇಲ್ಲಿಗೆ ಬಂದುಬಿಡಿ, ವಾಪಸ್ ಬನ್ನಿ ಅಂತ. ಯಾವಾಗಲೂ ಅಲ್ಟಿಮೇಟ್ಲಿ ಆರ್ಥಿಕತೆ ಅಲ್ವಾ. ಆದರೆ ಪಾಕಿಸ್ತಾನದ ಸಂಘವನ್ನಂತೂ ಟರ್ಕಿ ಬಿಡುವ ಲಕ್ಷಣಗಳು ಕಾಣ್ತಾ ಇಲ್ಲ. ಇದರ ನಡುವೆ ನಾನು ಹೇಳೋದು ಭಾರತದ ಒಳಗಡೆ ನಡೆದಂಥ ವಿದ್ಯಮಾನಗಳು. ಭಾರತದ 2 ಅಧಿಕಾರಿಗಳು ಟ್ರೋಲ್ ಆಗ್ತಿದ್ದಾರೆ. ಒಬ್ಬರು ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು, ಇನ್ನೊಬ್ಬರು ಸೋಫಿಯಾ ಖುರೇಶಿ ಅವರು. ಇದು ಯಾವ ರೀತಿ ಟಾರ್ಗೆಟ್ ಆಗ್ತಿದ್ದಾರೆ ಅಂದರೆ ಪಾಕಿಸ್ತಾನದ ಉದ್ದೇಶ ಈಡೇರುತ್ತಿದೆಯೇನೋ ಅಂತ. ಅದು ಹೇಗೆ ಅಂದರೆ, ಯಾವಾಗ ಪಹಲ್ಗಾಮ್ನಲ್ಲಿ ದಾಳಿ ನಡೀತು, ಪಾಕಿಸ್ತಾನದ ಉದ್ದೇಶ ಏನಿತ್ತು ಅಂದರೆ ಭಾರತದ ಒಳಗಡೆ ಒಂದು ಒಡಕನ್ನು ಉಂಟು ಮಾಡಬೇಕು, ಹಿಂದೂ ಮುಸ್ಲಿಂ ಒಂದು ಜಗಳ ಶುರುವಾಗಬೇಕು, ಆಂತರಿಕವಾಗಿ ಕುಸಿಬೇಕು ಭಾರತ. ಆ ಕಾರಣಕ್ಕಾಗಿ ಅವರು ಧರ್ಮವನ್ನು ಕೇಳಿ ಶೂಟ್ ಮಾಡಿದ್ದು. ಅದು ಹಿಂದೂ ವಿರೋಧ ಅನ್ನೋದಕ್ಕಿಂತ ಬಹಳ ಮುಖ್ಯವಾಗಿ ಹಿಂದೂ ಮುಸ್ಲಿಂ ನಡುವೆ ಒಂದು ಒಡಕುಂಟಾದರೆ ಆಗ ಭಾರತವನ್ನು ಸೋಲಿಸೋದು ಈಸಿ. ಅದು ಟೆರರಿಸ್ಟ್ ಉದ್ದೇಶ ಆಗಿತ್ತು. ಅವ್ರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತು, ಭಾರತದಲ್ಲಿ ಹಿಂದೂ ಮುಸ್ಲಿಂ ಎಲ್ಲರೂ ಒಂದಾಗಿದ್ದವರೆಗೆ ಅವರನ್ನು ಅಲುಗಾಡ್ಸೋಕ್ಕೆ ಸಾಧ್ಯ ಆಗಲ್ಲ ಅಂತ. ಈ ಒಡೆಯುವ ಕೆಲಸಕ್ಕಾಗಿಯೇ ಅವರು ಧರ್ಮವನ್ನು ಕೇಳಿ ಗುಂಡೊಡೆದು. ಇದನ್ನು ಅರ್ಥ ಮಾಡಿಕೊಳ್ಳದ ನಮ್ಮ ಮೋದಿ ಮೀಡಿಯಾಗಳು ಇದನ್ನು ಇನ್ನಷ್ಟು ಹಿಂದೂ ಮುಸ್ಲಿಮನ್ನು ನಡುವೆ ಒಡಕುಂಟು ಆಗುವಂತೆ ಮಾಡ್ತಾ ಬಂದರು. ಮುಸ್ಲಿಮರು ಟಾರ್ಗೆಟ್ ಆದರು, ಕಾಶ್ಮೀರಿ ಮುಸ್ಲಿಮರು, ಹುಡುಗರು, ಬೇರೆ ಬೇರೆ ಕಡೆ ಓದ್ತಾ ಇದ್ದವರು ಟಾರ್ಗೆಟ್ ಆದರು. ಅಂದರೆ ಪಾಕಿಸ್ತಾನದ ಪ್ರಚೋದಿತ ಉಗ್ರಗಾಮಿಗಳ ಉದ್ದೇಶ ಇಂಡೈರೆಕ್ಟ್ಲಿ ಈಡೇರತೊಡಗಿತ್ತು. ಆದರೆ ಇದು ಯಾವ ಹಂತಕ್ಕೆ ಹೋಯಿತು ಅಂತಂದರೆ, ಒಂದು ಮಿಸ್ರಿಯವರನ್ನು ಅದು ಯಾವ ರೀತಿ ಟ್ರೋಲ್ ಮಾಡಿದ್ರು ಈ $2 ಭಕ್ತರು ಅಂದರೆ, ಅವರು ತಮ್ಮ ಎಕ್ಸ್ ಖಾತೆಯನ್ನೇ ನಿಷ್ಕ್ರಿಯಗೊಳಿಸಬೇಕಾಯಿತು. ಬಹಳ ನೋವು ಅನುಭವಿಸಿದರು. ಅದರ ಜೊತೆಗೆ ಆ ಹೆಣ್ಣುಮಗಳು
ಕುರೇಶಿ ಅವರ ಸ್ಥಿತಿ, ಅವರ ಮೇಲೆ ನಡೆಸಿದ ಟಾರ್ಗೆಟ್ ಎಲ್ಲಿವರೆಗೆ ಬಂತು ಅಂದರೆ ಮಧ್ಯಪ್ರದೇಶದ ಸಚಿವರೊಬ್ಬರು ವಿಜಯ್ ಶಹಾ ಅವರು ಭಾಷಣ ಮಾಡ್ತಾ ಅದು ಎಂಥ ಮಾತನ್ನು ಹೇಳಿದ್ರು ಅಂದರೆ, ಪಾಕಿಸ್ತಾನದ ಸಹೋದರಿಯರನ್ನೇ ನಾವು ಪಾಕಿಸ್ತಾನವನ್ನು ಮಣಸೋಕೆ ಕಳಿಸಿದ್ದೀವಿ. ಪಾಕಿಸ್ತಾನದ ಸಹೋದರಿ ಅಂದರೆ ಅವಳು ಮುಸ್ಲಿಂ ಅಲ್ವ ಕುರೇಶಿ. ಇದು ಆದಮೇಲೆ ಕಾಂಗ್ರೆಸ್, ಮಧ್ಯಪ್ರದೇಶ ಕಾಂಗ್ರೆಸ್ ಚೀಫ್ ಎಲ್ಲರೂ ದೂರದ್ರು, ಗಲಾಟೆ ಮಾಡಿದ್ರು, ಎಲ್ಲ ಆಯಿತು. ಅದಾದಮೇಲೆ ಪ್ರದೇಶದ ಹೈಕೋರ್ಟ್ ಸೋಮೋಟೋ ಈ ಪ್ರಕರಣವನ್ನು ಸ್ವೀಕರಿಸಿ ಇದನ್ನು FIR ದಾಖಲಿಸಿ ಅಂತ ಹೇಳ್ತು. ಈಗ ಈ ಸಚಿವನ ಮೇಲೆ FIR ದಾಖಲೆ ಆಗಿದೆ. ಏನು ಆ ಕೇಸ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ, ಬೇರೆ ಪ್ರಶ್ನೆ. ಆದರೆ BJP ಆ ಸಚಿವನ ವಿರುದ್ಧ ಕ್ರಮ ಕೈಗೊಳ್ಬೇಕಲ್ವ. ಒಬ್ಬ ಹೆಣ್ಣು ಮಗಳನ್ನು ಅವನು ಟಾರ್ಗೆಟ್ ಮಾಡಿದ್ದಾನೆ. ಮತ್ತು ನಾನು ಈ ಇಬ್ಬರು ಅಧಿಕಾರಿಗಳು ಕೂಡ 100% ಪ್ರಾಮಾಣಿಕ ಅಧಿಕಾರಿಗಳು. ವಿಕ್ರಮ್ ಮಿಸ್ರಿ ಅವ್ರದ್ದೇನಿದೆ, ಯುದ್ಧ ವಿರಾಮ ಘೋಷಣೆ ಆದರೆ ಮೋದಿ ಜಿ, ಶಾ ಜಿ, ಈ ಜಿಗಳದ್ದಲ್ವ ತೀರ್ಮಾನ ಅದು. ವಿಕ್ರಮ್ ಮಿಸ್ರಿ ಅವ್ರದ್ದೇನಿದೆ. ಆದರೆ ವಿಕ್ರಮ್ ಮಿಸ್ರಿ ಅವ್ರನ್ನ ಸತತವಾಗಿ ಟಾರ್ಗೆಟ್ ಮಾಡಿ ಅವರು ನೋವು ಅನುಭವಿಸೋ ಮಾಡಿದ್ರು. ಹಾಗೇನೆ ಆ ಹೆಣ್ಮಗಳು. ಸೊ ಅವರು ಮುಸ್ಲಿಂ ಆಗಿದ್ದು ತಪ್ಪ. ಅವಳು ಭಾರತದ ಸಶಸ್ತ್ರ ಪಡೆಗಳ ಅತ್ಯುತ್ತಮ ಅಧಿಕಾರಿಗಳಲ್ಲಿ ಒಬ್ಬರು. ದೇಶಭಕ್ತೆ ಆಕೆಯ ತಂದೆ, ಅಜ್ಜ ಎಲ್ಲರೂ ಸೈನ್ಯದಲ್ಲಿ ಕೆಲಸ ಮಾಡಿದವರು, ದೇಶ ಪ್ರೇಮವನ್ನು ಮೆರೆದವರು. ಅವರನ್ನೇ ದಾಳಿ ಮಾಡ್ತೀರಿ ಅಂತ ಅಂದರೆ ನೀವು ಭಕ್ತಗಳನ್ನೇ ಭಾರತವನ್ನು ಹಿಂದೂ ಮುಸ್ಲಿಂ ಆಗಿ ಒಡೆಯೋದಕ್ಕೆ ಹೊರಟಿದ್ದೀರಿ. ನಿಮ್ಮ ಮೂಲ ಉದ್ದೇಶ ಇದು ಒಡೆಯುವುದಾಗಿದ್ದರೆ ಪಾಕಿಸ್ತಾನಿ ಪ್ರಚೋದಿತ ಟೆರರಿಸ್ಟ್ಗಳು ಏನು ಆಗಬೇಕು ಅಂತ ಬಯಸಿದ್ದೀರೋ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡ್ತಿದ್ದೀರಿ. ಅಂದರೆ ಭಯೋತ್ಪಾದಕರ ಮನಸ್ಥಿತಿ ಮತ್ತು ನಿಮ್ಮ ಮನಸ್ಥಿತಿಯ ನಡುವೆ ವ್ಯತ್ಯಾಸ ಇಲ್ಲ. ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ ಟೂ. ಭಯೋತ್ಪಾದಕರ ಆಸೆ, ಅವರ ಉದ್ದೇಶವನ್ನು ನೀವು ದೇಶಪ್ರೇಮಿಗಳು ಅಂತ ಹೇಳುವವರು, ಕ್ಲೇಮ್ ಮಾಡಿಕೊಳ್ಳುವವರು ಅದನ್ನು ಈಡೇರಿಸ್ತೀರಿ ಅಲ್ವಾ. ನೀವು ಟ್ರೋಲ್ ಮಾಡದಿದ್ದರೆ ಮೋದಿಯವರನ್ನು, ಅಮಿತ್ ಶಾ ಅವರನ್ನು, ಜೈಶಂಕರ್ ಅವರನ್ನು, ಅಜಿತ್ ದೋವಲ್ ಅವರನ್ನು ಕೇಳಿ, ಯಾಕೆ ವಿದ್ಯಾರಾಮ ಒಪ್ಕೊಂಡ್ರಿ ನೀವು ಏನು ಅಂತ. ಅದಕ್ಕೆ ಕೇಳೋ ಧೈರ್ಯ ಇಲ್ಲ ನಿಮಗೆ ಅದನ್ನು ಕೇಳೋದಕ್ಕೆ ಇಲ್ಲವೇ ಇಲ್ಲ. ಆದರೆ ಅದಕ್ಕೆ ಪ್ರಾಮಾಣಿಕವಾದ ಅಧಿಕಾರಿಗಳನ್ನು ಟಾರ್ಗೆಟ್ ಮಾಡ್ತಿದ್ದೀರಿ. ಈ BJPಯ ಒಂದು ಕ್ಯಾರೆಕ್ಟರ್ ಇದೆ. ಅದೇನು ಗೊತ್ತಾ, ಈ ಮೇಲ್ಮಟ್ಟದ ನಾಯಕರುಗಳು ಏನೂ ಮಾತಾಡಲ್ಲ, ಅವರು ಇವ್ರನ್ನ ಚೂ ಬಿಟ್ಟಿರ್ತಾರೆ ಇಂಥವ್ರನ್ನ. ನೀವು ಅದನ್ನ ಹಲವು ಸಂದರ್ಭಗಳಲ್ಲಿ ನೋಡ್ಬೋದು. ಕೆಳ ಹಂತದವ್ರನ್ನ ಚೂ ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಗೋಡ್ಸೆಯನ್ನು ಪೂಜೆ ಮಾಡೋರು, ದೇವಸ್ಥಾನ ಕಟ್ಟೋರು ಇವರವ್ರನ್ನೇ. ಸೊ ಗಾಂಧಿ ಹತ್ಯೆಯನ್ನು ಸಂತೋಷ ಪಡುವವ್ರನ್ನ ಚೂ ಬಿಡೋದು. ಅವರು ಗಾಂಧಿ ಜಯಂತಿ ದಿನ ಗಾಂಧಿ ಫೋಟೋ ಇಟ್ಬಿಟ್ಟು ನಡೆದಿದೆ. ಇವರು ಹೆಣ್ಮಗಳು, ಅವಳು ಯಾರು MP, ಅವ್ರನ್ನ ತೆಗೆದು ಗುಂಡು ಹೋಗ್ಯಾರ. ಸೊ ಇದಕ್ಕೆ ಈ ಮಹಾನ್ ನಾಯಕರುಗಳು ಯಾರಿದ್ದಾರೆ ಇವರು ರಿಯಾಕ್ಷನ್ ಇಲ್ಲ, ಅವರು ಅದರ ಬಗ್ಗೆ ಮಾತನಾಡಲ್ಲ, ಅವರು ಮೌನಧಾರಿಗಳಾಗಿರ್ತಾರೆ. ಇಂಥ ಹಲವು ಉದಾಹರಣೆಗಳನ್ನು ಕೊಡಬಹುದು. ಈ ಪ್ರಕರಣದಲ್ಲೂ ಇಲ್ಲಿವರೆಗೆ ಅವರ ಕ್ಷಮೆ ಕೇಳಲಿ ಬಿಡಲಿ, ನಾನು 10 ಬಾರಿ ಅಲ್ಲ 100 ಬಾರಿ ಕ್ಷಮೆ ಕೇಳ್ತೀನಿ, ನಾನು ಬಾಯಿ ತಪ್ಪಿದ್ದ ಬಂದ್ಬಿಟ್ಟಿದೆ. ಇದು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳುವ ಯತ್ನ. ಯಾಕೆಂದರೆ ಹೈಕೋರ್ಟೇ ಮಧ್ಯಪ್ರವೇಶಿಸಿರುವುದರಿಂದ ಈ ಸಚಿವನಿಗೆ ಭಯ ಶುರುವಾಗಿದೆ ಏನಾದರೂ. ಆದರೆ ಇದುವರೆಗೆ ಆ ಮನುಷ್ಯ ಅರೆಸ್ಟ್ ಆಗಬೇಕಾಗಿತ್ತು. ದೇಶ ಪ್ರೇಮ ಯಾರಪ್ಪನ ಮನೆ ಆಸ್ತಿ ಅಲ್ಲ. ಈ ದೇಶದಲ್ಲಿ ಹುಟ್ಟಿದ ಎಲ್ಲರೂ ದೇಶಪ್ರೇಮಿಗಳೇ. ದೇಶಪ್ರೇಮಿ ಅಂದರೆ ಯಾರು ಚಡ್ಡಿಯವರು, ಲಂಗೋಟಿಗಳು ಮಾತ್ರ ದೇಶಪ್ರೇಮಿಗಳು, ಬೇರೆ ಧರ್ಮದವರು ದೇಶಪ್ರೇಮಿಗಳಲ್ಲ, ದೇಶದ್ರೋಹಿಗಳು ಅಂತ ಅಂದರೆ ಅವರು ದೇಶದ್ರೋಹಿಗಳಲ್ಲ, ನೀವು ದೇಶದ್ರೋಹಿಗಳು. ದೇಶದ ಒಗ್ಗಟ್ಟನ್ನು ಒಡೆಯುವ, ದೇಶವನ್ನು ನಾಶಪಡಿಸುವ ಕೆಲಸವನ್ನು ಮಾಡ್ತೀವಿ. ಆದರೆ ಇಂಥ ವಿಚಾರಗಳಲ್ಲಿ BJP ಹೈಕಮಾಂಡ್ ಯಾಕೆ ಸುಮ್ಮನಿರುತ್ತೆ, ಯಾಕೆ ಕ್ರಮ ಕೈಗೊಳ್ಳಲ್ಲ?
ಅವರಿಗೆ ಗೊತ್ತಿದೆ ಇಂಥ ಹೇಳಿಕೆಗಳು ಕೋಮುವಾದಿ ಹಿಂದೂಗಳಿದಾರಲ್ಲ ಅವರ ಬೆಂಬಲವನ್ನು ಕ್ರೋಢೀಕರಿಸುತ್ತೆ. ಕೋಮುವಾದಿ ಹಿಂದೂಗಳು ಎಂಜಾಯ್ ಮಾಡ್ತಾರೆ ಇದರ ರಾಜಕೀಯ ಲಾಭ ತಮಗೆ ಆಗತ್ತೆ. ಈಗ ನಾನು ಈ ಮೊದಲು ಒಂದು ಸುದ್ದಿ ವಿಶ್ಲೇಷಣೆ ಮಾಡಿದ್ದೆ, ಅದು ತಿರಂಗ ಯಾತ್ರೆಯ ಬಗ್ಗೆ. ಅದು ಸ್ವಲ್ಪ ಆಡಿಯೋ ಪ್ರಾಬ್ಲಮ್ ಇತ್ತು, ಆದ್ದರಿಂದ ಅದನ್ನು ಹೆಚ್ಚು ವಿವರಿಸೋಕ್ಕೆ ಸಾಧ್ಯ ಆಗಿಲ್ಲ ನನಗೆ. ತಿರಂಗ ಅನ್ನೋದು ಏನಿದೆ, ಧ್ವಜ ಏನಿದೆ, ಆ ಧ್ವಜ ಭಾರತದ ಧ್ವಜ. ಆ ಧ್ವಜವನ್ನು ಸಿದ್ಧಪಡಿಸುವುದರ ಹಿಂದೆ ಒಂದು ಇತಿಹಾಸ ಇದೆ. ಅದರ ಜೊತೆ ಆ ಧ್ವಜದ ಓವರಾಲ್ ವಿನ್ಯಾಸ, ಬಣ್ಣ, ಅದು ಈ ಕೇಸರಿ, ಬಿಳಿ, ಹಸಿರು, ಅದರ ಜೊತೆಗೆ ಅಶೋಕ ಚಕ್ರ, ಎವ್ರಿಥಿಂಗ್ ವಿಲ್ ರಿಪ್ರೆಸೆಂಟ್ ಸಮಥಿಂಗ್. ಈ ಧ್ವಜವನ್ನು ಕೊನೆಯವರೆಗೆ ವಿರೋಧಿಸ್ತಾ ಬಂದವರು ಸಂಘ ಪರಿವಾರದವರು. ಸಂಘ ಪರಿವಾರ BJP ಗೊತ್ತಲ್ಲ, ಅವರ ಮಾತೃ ಸಂಸ್ಥೆ. ಅವರು ಎಲ್ಲಿಯವರೆಗೆ ಅಂತಂದರೆ ಭಾರತ ಧ್ವಜವನ್ನೇ ಹಾರಿಸ್ತಾ ಇರಲಿಲ್ಲ ಅವರು ಹಲವು ವರ್ಷಗಳ ಕಾಲ. ಇತ್ತೀಚೆಗೆ ಹಾರಿಸೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವ್ರ ಪ್ರಕಾರ ಭಗವಾ ಜೆಂಡಾ ಏನಿದೆ ಅದೇ ಭಾರತದ ಜೆಂಡಾ ಆಗಬೇಕಾಗಿತ್ತು ಅಂತ. ಇಂತಹ ಜನ ತಿರಂಗವನ್ನು ಯಾಕೆ ಹಿಡ್ಕೊಂಡು ಹೋಗಿದ್ದಾರೆ? ಅವರು ಭಗವಾ ಧ್ವಜವನ್ನೇ ಹಿಡ್ಕೊಂಡು ಹೋಗ್ಬೋದಾಗಿತ್ತು. ಯಾಕೆಂದರೆ ಅವರ ಎಜೆಂಡಾ ಎವ್ರಿಥಿಂಗ್ ಈಸ್ ಕ್ಲಿಯರ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆ ಕಾರಣಕ್ಕೆ ತಿರಂಗ ಧ್ವಜವನ್ನು ಯಾಕಂದರೆ ಈ ತಿರಂಗ ಏನಿದೆ, ತ್ರಿವರ್ಣ ಧ್ವಜ ನಾವು ಅಂತೀವಿ, ಅದು ಇಡೀ ಇಂಡಿಯಾವನ್ನು ರಿಪ್ರೆಸೆಂಟ್ ಮಾಡುತ್ತೆ. ವಿವಿಧ ಧರ್ಮ ನಂಬಿಕೆಗಳನ್ನು ರಿಪ್ರೆಸೆಂಟ್ ಮಾಡುತ್ತೆ. ಶಾಂತಿಯನ್ನು ಪ್ರತಿಪಾದಿಸುತ್ತೆ. ಅಶೋಕ ಕಳಿಂಗ ಯುದ್ಧದ ನಂತರ ಆತ ಬೌದ್ಧನಾದದ್ದು ಅಲ್ವಾ, ಇದೆಲ್ಲವನ್ನು ರಿಪ್ರೆಸೆಂಟ್ ಮಾಡುತ್ತೆ. ಈ ಯಾವುದೇ ಅಂಶಗಳ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದಿದ್ದವರು ಯಾಕೆ ತ್ರಿವರ್ಣ ಧ್ವಜ ಹಿಡ್ಕೊಂಡು ಹೋಗ್ತೀವಿ? ನೀವು ಕೇಸರಿ, ಬಿಳಿ, ಹಸಿರಿನಲ್ಲಿ ಕೇಸರಿಯನ್ನು ತೆಗೆದುಕೊಂಡು ಆ ಕೇಸರಿಯ ಮೂಲಭೂತ ಗುಣ ಇದೆಯಲ್ಲ ಅದನ್ನೇ ನೀವು ನಾಶಪಡಿಸಿದ್ದೀರಿ ಅಲ್ವಾ. ಕೇಸರಿ ಅನ್ನುವುದು ಸಂತತ್ವವನ್ನು ತೋರಿಸುತ್ತೆ. ನಿಮಗೆ ಯಾರಿಗಾದರೂ ಸಂತತ್ವ ಅನ್ನುವುದು ಗೊತ್ತಾ? ಆ ಮನೋಭಾವನೆ ಇದೆಯಾ? ನೋ, ನಾಟ್ ಎಟ್ ಆಲ್. ಇನ್ನು ಉಳಿದಿದ್ದನ್ನು ನೀವು ಒಪ್ಕೊಳ್ಳಲ್ಲ. ಶಾಂತಿ ಏನಿದೆ, ಬಿಳಿ ಶಾಂತಿ ಸಂಕೇತ, ಅದನ್ನು ನೀವು ಒಪ್ಪಲ್ಲ. ಬಿಳಿ ನೀವು ಶಾಂತಿ ಒಪ್ಪಲ್ಲ, ನಿಮ್ಗೆ ಅಹಿಂಸೆ. ಯಾಕಂದರೆ ನಿಮ್ಮ ಗುರು ಗೋಡ್ಸೆ, ಸಾವರ್ಕರ್ ಇತ್ಯಾದಿ. ಆದ್ದರಿಂದ ನೀವು ಬಿಳಿಯನ್ನು ಒಪ್ಕೊಳ್ಳಲ್ಲ. ಹಸಿರು, ನಿಮ್ಗೆ ಹಸಿರು ಕಂಡ್ರೆ ಆಗಲ್ಲ, ನಿಮಗೆ ಹಸಿರು ಇನ್ಯಾವುದೋ ಧರ್ಮದವ್ರದ್ದು ಅಂತ ನಿಮ್ಮ ನಂಬಿಕೆ. ಆದ್ದರಿಂದ ತ್ರಿವರ್ಣ ಧ್ವಜವನ್ನು ನೋಡಿದಾಗ ನಿಮ್ಮ ಒಳಗಡೆ ಉಂಟಾಗುವ ಭಾವ ಬೇರೆ. ಆ ಭಾವ ಮನುಷ್ಯ ಪರವಾದುದಲ್ಲ. ಆ ಭಾವ ಇಂಡಿಯಾವನ್ನು ಒಗ್ಗೂಡಿಸುವುದಲ್ಲ, ಇಂಡಿಯಾವನ್ನು ಒಡೆಯುವ ಭಾವ. ಆ ಕಾರಣಕ್ಕಾಗಿ ತ್ರಿವರ್ಣ ಧ್ವಜ ಏನಿದೆ ಅದನ್ನು ನೀವು ಒಪ್ಕೊಳ್ಳಾರೆ. ನೀವು ಒಪ್ಕೋಬೇಕು ಅಂತಲೂ ನಾನು ಬಯಸೋಕ್ಕೆ ನಾನು ಯಾರು, ಬಿಡೋಕ್ಕೆ ನಾನು ಯಾರು? ನಾನು ಓನ್ಲಿ ವಿಶ್ಲೇಷಣೆ ಮಾಡ್ಬೋದು. ಸೊ ಅಂಥ ಸ್ಥಿತಿಯಲ್ಲಿ ಯಾಕೆ ತ್ರಿವರ್ಣ ಧ್ವಜವನ್ನು ಹಿಡ್ಕೊಂಡು ಹೋಗ್ತೀವಿ? ನೀವು ತ್ರಿವರ್ಣ ಜನವನ್ನು ಹಿಡ್ಕೊಂಡು ಹೋಗೋದಿದ್ದರೆ ಪಕ್ಷಾತೀತವಾಗಿ ಸರ್ಕಾರದ ವತಿಯಿಂದಲೂ ಇನ್ನೊಂದನ್ನು ಮಾಡ್ಬೋದಾಗಿತ್ತು. ಒಂದು ತ್ರಿವರ್ಣ ಯಾತ್ರೆಯನ್ನು ಮಾಡಿ ಎಲ್ಲ ರಾಜಕೀಯ ಪಕ್ಷಗಳು, ಸಂಘ ಸಂಘಟನೆ, ಯಾಕೆಂದರೆ ಅದು ನಮ್ಮ ಸೈನ್ಯಕ್ಕೆ ನೀವು ಗೌರವ ಸೂಚಿಸುವುದಾದರೆ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಾದರೆ ಎಲ್ಲರನ್ನೂ ಸೇರಿಸಿ ಒಗ್ಗೂಡಿಸಿಕೊಂಡು ಹೋದರೆ ಅದಕ್ಕೆ ಬೆಲೆ ಬರ್ತದೆ. ಅದನ್ನು ನೀವು ಮಾಡಲ್ಲ. ಯಾಕೆಂದರೆ ನಿಮ್ಮ ಉದ್ದೇಶ ರಾಜಕೀಯ ಲಾಭವನ್ನು ಪಡೆಯುವುದಾಗಿದೆ. ಮುಂಬರುವ ಬಿಹಾರ್ ಚುನಾವಣೆಯಲ್ಲಿ ಗೆಲ್ಲಬೇಕು. ಎಲ್ಲದಕ್ಕೂ ಕೂಡ ಈ ಒಂದು ಸಿಂಧೂರ ಇದೆಯಲ್ಲ, ಅದು ನಿಮಗೊಂದು ಅಸ್ತ್ರ. ಸಿಂಧೂರ ಅಳಿಸಿ ಹೋದವರು, ದುಃಖದಲ್ಲಿ, ನೋವಿನಲ್ಲಿ, ಅಸಹಾಯಕತೆಯಲ್ಲಿ ಇರುವವರು ಒಂದು ಕಡೆ ಇದ್ದಾರೆ. ಆದರೆ ಆ ಘಟನೆಯನ್ನು ರಾಜಕೀಯಕ್ಕಾಗಿ ಬಳಸಿಕೊಳ್ಳುವವರು ಪ್ರಭುತ್ವ. ಆದ್ದರಿಂದ ಎಲ್ಲರನ್ನ ಇದರಲ್ಲಿ ಸೇರಿಸಿಕೊಳ್ಳುವ ಮನಸ್ಸಾಗಲಿ, ಇಚ್ಛೆಯಾಗಲಿ ಇಲ್ಲ. ಆದರೆ ಈ ಯಾತ್ರಾ ರಾಜಕಾರಣ ಏನಿದೆ, ಈ ಯಾತ್ರಾ ರಾಜಕಾರಣ BJP 90ರ ದಶಕದಿಂದಲೇ ಮಾಡ್ತಾ ಬಂದಿದೆ. ಅದು ರಥಯಾತ್ರೆಯಿಂದ ಪ್ರಾರಂಭವಾಗಿ ಕಮಂಡಲು ಗಿಮಂಡಲು ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಒಂದು ಯಾತ್ರೆಯನ್ನು ಮಾಡ್ತಾರೆ, ಕ್ರೋಢೀಕರಿಸ್ತಾರೆ. ಅವರ ಪಕ್ಷವನ್ನು ಬಲಪಡಿಸುವುದಕ್ಕೆ, ಕ್ರೋಢೀಕರಿಸುವುದಕ್ಕೆ, ಮತಗಳನ್ನು ಪಡೆಯುವುದಕ್ಕೆ
ಈ ಒಂದು ಯಾತ್ರೆಯನ್ನು ಬಳಸಲಾಗುತ್ತೆ. ಈಗ ಲೇಟೆಸ್ಟ್ ಆಗಿ ಈಗ ಈ ತಿರಂಗ ಯಾತ್ರೆಯನ್ನು ಕೂಡ ಅವರು ಹಮ್ಮಿಕೊಂಡಿದ್ದಾರೆ. ಆದರೆ ಮೂಲಭೂತವಾಗಿ ಪ್ರಾಮಾಣಿಕ ಅಧಿಕಾರಿಗಳಾದಂಥ ವಿಕ್ರಮ್ ಮಿಸ್ರಿ ಹಾಗೂ ಶ್ರೀಮತಿ ಖುರೇಶಿಯವರೇನಿದ್ದಾರೆ ಅವರನ್ನು ಟ್ರೋಲ್ ಮಾಡುವ ಮೂಲಕ ನೀವು ಭಾರತದ ಆತ್ಮಕ್ಕೆ ನೀವು ಘಾಸಿಯನ್ನು ಉಂಟು ಮಾಡಿದ್ದೀರಿ. ಭಾರತದ ಕಲ್ಪನೆಗೆ ತಾವು ಘಾಸಿಯನ್ನು ಉಂಟು ಮಾಡಿದ್ದೀರಿ. ಭಾರತೀಯತೆ ಅನ್ನುವುದಕ್ಕೆ ಘಾಸಿಯನ್ನು ಉಂಟು ಮಾಡಿದ್ದೀರಿ. ಸೊ ಈ ಟ್ರೋಲ್ ಮಾಡುವ ಈ ಕಪಿ ಸೈನ್ಯ ಇದೆಯಲ್ಲ, ಈ ಕಪಿ ಸೈನ್ಯವನ್ನು ಸಂಘ ಪರಿವಾರವೇ ಬೆಳೆಸಿದೆ ಅನ್ನೋದು ನನಗೇನು ಅನುಮಾನ ಇಲ್ಲ. ಈ ಕಪಿ ಸೈನ್ಯವನ್ನು ಬೆಳೆಸುವವರೇ ಇವರು. ರಾಮನ ಹೆಸರನ್ನು ಹೇಳ್ತಾ 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 ಕಪಿ ಸೈನ್ಯವನ್ನು ಕಟ್ಟಿ, ಅದು ಕಪಿಚೇಷ್ಟೆ ಮಾತ್ರ ಅಲ್ಲ, ಇದು ಹಾರಿಬಲ್. ಅದನ್ನ ಹೇಳಿದ್ನಲ್ಲ, ಹೀಗೆ ಆದರೆ ಭಾರತ ಮಾತೆ ಕಣ್ಣೀರು ಹಾಕ್ತಾರೆ. ಅರ್ಥ ಮಾಡ್ಕೊಳ್ಳಿ, ಭಾರತ ಮಾತೆಗೆ ಅಳುವಂತೆ ನೀವು ಮಾಡ್ತೀರಿ ಬಿಕಾಸ್ ಆಫ್ ಇಂಥ ಟ್ರೋಲ್ಗಳು. ಈಗ ತಕ್ಷಣ ಆಗಬೇಕಾದ್ದು ಅಂದರೆ BJP ನಿಜವಾಗಿ ಅವರು ಭಾರತವನ್ನು ಪ್ರೇಮಿಸ್ತಿದ್ದರೆ, ಅವರು ದೇಶಪ್ರೇಮಿಗಳಾದರೆ ಮೊದಲು ವಿಜಯ್ ಶಾ ಎನ್ನುವ ಆ ಸಚಿವನ ಸಂಪುಟದಿಂದ ಹೊರಗಾಕಿ ಕಾನೂನು ಕ್ರಮ ಕೈಗೊಳ್ಳಬೇಕು. ಆದರೆ ಅದು ಯಾವುದೋ ಮಾಡಲ್ಲ, ಅವರು ಎಂಜಾಯ್ ಮಾಡ್ತಾರೆ ಮತ್ತು ರಾಜಕೀಯವಾಗಿ ಬೆಳೆಸ್ಕೊತಾರೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನು ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ. ಎಲ್ಲರಿಗೂ ನಮಸ್ಕಾರ.